श्रीमाधवाङ्घ्रि जलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना श्रीविष्णुचित्तकुलनन्दन कल्पवल्लीं श्रीरङ्गराजहरिचन्दन योगदृश्यां साक्षात्क्षमां करुणया कमलामिवान्यां गोदामनन्यशरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिगताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतत् अखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्ध अध्यापयन्ती सोच्छिष्टायां सजनि गलितं याबलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவையாண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு. కొంచెం ధూపం ఊద్గడి வையத்து வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பார்க்கடலுள் பையத்து இன்ன பரமநடி பாடி நையொன்னோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோ செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் கைகாட்டி உயுமாறெண்ணி உகந்தேலோரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪದಿಯಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನು ಸೇರುವುದಕ್ಕೆ ಅವನನ್ನು ಆರಾಧನೆ ಮಾಡಿ ಆ ಪರಮಾತ್ಮನಲ್ಲಿ ಅಭಿನಿವೇಶ ಏರ್ಪಟ್ಟು ಪರಮಾತ್ಮನ ಕೈಂಕರ್ಯಕ್ಕೆ ತೊಡಗತಕ್ಕಂತಹ ಆ ಕಾಲ
ತಾನಾಗಿ ಮಾರ್ಗಶಿರ ಮಾಸವಾಗಿ ಶುಕ್ಲಪಕ್ಷವಾಗಿ ಸುದಿನವಾಗಿ ಇರ್ತಕ್ಕಂತಹದ್ದನ್ನು ಆಂಡಾಳ್ ಪ್ರಥಮ ಪಾಶುರದಲ್ಲಿ ಕೊಂಡಾಡುತ್ತಾ ಅಂತಹ ಆ ತಾನಾಗಿ ಏರ್ಪಟ್ಟಂತಹ ಮಂಗಳಕರವಾದ ಕಾಲದಲ್ಲಿ ಆ ಗೋಕುಲದಲ್ಲಿ ಇರ್ತಕ್ಕಂತಹ ಸಮಸ್ತ ಗೋಪಿಕೆಯರೆಲ್ಲರೂ ಕೂಡ ಹೇಗೆ ಒಟ್ಟಾಗಿ ಕೃಷ್ಣ ಪರಮಾತ್ಮನನ್ನು ಪಡೆಯುವುದಕ್ಕಾಗಿ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ವ್ರತಾಚರಣೆಯನ್ನು ಮಾಡಿದರೋ ಅದೇ ರೀತಿ ದೇವಿ ಆಂಡಾಳ್ ಇಲ್ಲಿಯೂ ಕೂಡ ಶ್ರೀವಿಲ್ಲಿಪುತ್ತೂರಿನಲ್ಲಿ ಇರ್ತಕ್ಕಂತಹ ಸಮಸ್ತವಾದ ತನ್ನ ಸಖಿಗಳೆಲ್ಲರನ್ನ ಆಹ್ವಾನ ಮಾಡ್ತಾಳೆ ಪರಮಾತ್ಮಾನುಭವಕ್ಕೆ. ಏನಂತ ಕರೀತಾಳೆ? ನೀರಾಡ ಪೋದುವೀರ್ ಪೋದುಮಿನೋ ನೇರಿಳಯೀರ್. ನೀರಾಡ ಸ್ನಾನ ಮಾಡುವುದಕ್ಕಾಗಿ ಪೋದುವೀರ್ ಇಚ್ಛೆಯುಳ್ಳವರೆಲ್ಲರೂ ಕೂಡ ಪೋದುಮಿನೋ ಬರುವವರಾಗಿರಿ. ನೇರಿಳಯೀರ್ ಇಳೈ ಎಂದರೆ ಆಭರಣ, ನೇರಿಳಯೀರ್ ಎಂದರೆ ವಿಶೇಷವಾದಂತಹ ಆಭರಣಗಳನ್ನು ತೊಟ್ಟವರೇ ಎಂಬುದಾಗಿ ಸಂಬೋಧನೆ ಮಾಡಿ ತನ್ನ ಸಖಿಯರನ್ನು ಆಂಡಾಳ್ ಆಹ್ವಾನ ಮಾಡ್ತಾ ಇದ್ದಾಳೆ. ಆದರೆ ಇಲ್ಲಿ ನೀರಾಡ ಎಂಬುದಾಗಿ ಕರೆದಾಳಲ್ಲವ. ನೀರಾಡ ಎಂದರೆ ಸ್ನಾನಾರ್ಥವಾಗಿ ಬರುವವರೆಲ್ಲರೂ ಬನ್ನಿರಿ. ಯಮುನಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು. ಯಮುನಾ ನದಿಯ ಮರಳಲ್ಲಿ ಒಂದು ಬಿಂಬವನ್ನು ಮಾಡಿ ಮಳೆಗಾಗಿಯೂ ಕೃಷ್ಣನನ್ನ ಪತಿಯಾಗಿ ಪಡೆಯುವುದಕ್ಕಾಗಿಯೂ ಗೋಪಿಕೆಯರು ಪ್ರಾರ್ಥನೆ ಮಾಡಿದರು. ಅದೇ ರೀತಿ ಇಲ್ಲಿಯೂ ಕೂಡ ನೀರಾಡ ಅಂತಾಳೆ. ಆದರೆ ಇಡೀ ತಿರುಪ್ಪಾವೆಯಲ್ಲಿ ಎಲ್ಲಿಯೂ ಕೂಡ ಇವರು ಯಾರು ಯಾವ ನದಿಗೂ ಹೋಗಲಿಲ್ಲ, ಯಾವ ಸ್ನಾನವನ್ನೂ ಮಾಡಲಿಲ್ಲ. ಒಂದು ಬಿಂದು ನೀರು ಕೂಡ ಇವರ ಮೈ ಮೇಲೆ ಸೋಕಲಿಲ್ಲ. ಮತ್ತೆ ಆಂಡಾಳ್ ನೀರಾಡ ನೀರಾಡ ಅಂತಾಳಲ್ಲ, ಏನು ಎಂಬುದಾಗಿ ಕೇಳಿದರೆ ಅಲ್ಲಿ ಹೇಳ್ತಾರೆ, ತಮಿಳು ಭಾಷೆಯಲ್ಲಿ ನೀರಾಡ ಎಂಬ ಶಬ್ದಕ್ಕೆ ಹಲವಾರು ಅರ್ಥಗಳು ಉಂಟು. ಅದರಲ್ಲಿ ಒಂದು ಅರ್ಥ ಏನು ಅಂದರೆ ಸ್ತ್ರೀ ಪುರುಷರ ಸಂಯೋಗಕ್ಕೆ ಸುನಯಾಡಲ್ ಎಂಬುದಾಗಿ ಒಂದು ಪದ ಇದೆ ತಮಿಳಲ್ಲಿ. ಆ ಸುನಯಾಡಲ್ ಎಂದರೆ ನೀರಾಟಂ, ನೀರಿನಲ್ಲಿ ಜಲಕ್ರೀಡೆಯಾಡುವುದು ಎಂಬ ಪದವನ್ನು ಅದಕ್ಕೆ ಉಪಯೋಗಿಸ್ತಾರೆ. ಅಂದರೆ ಇಲ್ಲಿ ಆತ್ಮವೆಂಬ ಸ್ತ್ರೀ ಪರಮಾತ್ಮನೆಂಬ ಪುರುಷರೊಡನೆ ಸಂಶ್ಲೇಷವನ್ನು ಹೊಂದತಕ್ಕಂತಹ ಆ ಭಗವತ್ ಸಂಶ್ಲೇಷವನ್ನು ಆಂಡಾಳ್ ನೀರಾಡ ಎಂಬ ಪದದಿಂದ ಹೇಳ್ತಾ ಇದ್ದಾಳೆ. ಇಲ್ಲಿ ಹೇಳ್ತಾ ಇರೋದು ಆತ್ಮ ಪರಮಾತ್ಮರ ಸಮಾಗಮ, ಪರಮಾತ್ಮನ ಸಂಶ್ಲೇಷ, ಕೃಷ್ಣನೊಡನೆ ಕೂಡುವಿಕೆ, ಕೃಷ್ಣನನ್ನ ಕಾಣುವಿಕೆ, ಕೃಷ್ಣನೊಡನೆ ಸೇರುವಿಕೆ, ಕೃಷ್ಣಾನುಭವದಲ್ಲಿ ಮುಳುಗುವಿಕೆ, ಕೃಷ್ಣಾನುಭವವೆಂಬ ತೀರ್ಥದಲ್ಲಿ ಮುಳುಗುವಿಕೆಯನ್ನ ನೀರಾಡ, ಅದನ್ನೊಂದು ಜಲದಲ್ಲಿ ನಾವು ಅನುಭವಿಸುವ ಅನುಭವ ಎಂಬ ಅರ್ಥದಲ್ಲಿ ನೀರಾಡ ಶಬ್ದವನ್ನು ತಿರುಪ್ಪಾವೆಯಲ್ಲಿ ಪ್ರಯೋಗ ಮಾಡಲಾಗಿದೆ. ಹೀಗೆಲ್ಲ ಅರ್ಥ ಉಂಟಾ? ನೀರಾಡ ಎಂದರೆ ಪರಮಾತ್ಮಾನುಭವ ಎಂಬ ಅರ್ಥ ಉಂಟಾ ಅಂದರು. ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ಇದೇ ಮಾತು ಬರುತ್ತೆ. ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ಶೀತಮಿವ ಕ್ರದಂ. ಅಲ್ಲಿ ಜ್ಞಾನಿಗಳೇ ಹೇಳ್ತಾರೆ. ಏನು ಹೇಳ್ತಾರೆ? ಒಳ್ಳೆಯ ಸುಡು ಬೇಸಗೆಯ ಕಾಲದಲ್ಲಿ ಆ ಬೇಸಗೆಯ ತಾಪದಿಂದ ಬಸವಳಿದವನು ಶೀತಲವಾದ ತೀರ್ಥವನ್ನು ಪ್ರವೇಶ ಮಾಡುವಂತೆ ಸಂಸಾರ ತಾಪದಲ್ಲಿ ಬೆಂದ ನಾನು ಬ್ರಹ್ಮವೆಂಬ ತಟಾಕವನ್ನು ಪ್ರವೇಶ ಮಾಡ್ತೇನೆ. ಬೇಸಗೆಯಲ್ಲಿ ಸುಡುತಾಪದಲ್ಲಿ ಬೆಂದವನಿಗೆ ತಣ್ಣೀರಿನ ತಟಾಕದಲ್ಲಿ ಮುಳುಗಿದರೆ ಎಷ್ಟು ನೆಮ್ಮದಿ, ಅವನಿಗೆಷ್ಟು ಆಪ್ಯಾಯಮಾನವಾಗಿರುತ್ತದೆ ಅಲ್ಲವ. ಆ ರೀತಿ ಸಂಸಾರ ತಾಪದಲ್ಲಿ ಮುಳುಗಿದವರಿಗೆ ಯಾವುದು ತೀರ್ಥ? ಪರಮಾತ್ಮನೇ ತೀರ್ಥ. ಸಾಂಸಾರಿಕ ತಾಪದಲ್ಲಿ ಪುಣ್ಯ ಪಾಪಗಳ ಬೇಗೆಯಿಂದ ಬೆಂದಂತಹ ಕರ್ಮದ ಬೇಗೆಯಲ್ಲಿ ಬೆಂದವನಿಗೆ ಶೀತಲವಾದ ತೀರ್ಥ ಯಾವುದು ಅಂದರೆ ಪರಮಾತ್ಮ. ಕುಲಶೇಖರ ಆಳ್ವಾರ್ ಮುಕುಂದಮಾಲೆಯಲ್ಲಿ ಅದನ್ನೇ ಹೇಳ್ತಾರೆ. ಹರಿಸರಸಿ ವಿಗಾಖ್ಯ ಪೀಯತೆ ಜೋ ಜಲೌಘಂ. ಹರಿಸರಸಿ, ಹರಿ ಎಂಬತಕ್ಕಂತಹ ಸರಸಿ, ಸರಸ್ಸಿನಲ್ಲಿ ವಿಗಾಖ್ಯ ಪೂರ್ಣವಾಗಿ ಮುಳುಗಿ ಖೇದಂ ಸಾಂಸಾರಿಕವಾದ ತಾಪವನ್ನು ಅದ್ಯತ್ಯಜಾಮಿ ಈಗಲೇ ತೊರೆದು ಬಿಡ್ತೇನೆ ಎಂದರು. ಸಾಂಸಾರಿಕ ತಾಪವನ್ನು ತೊರೆಯುವುದಕ್ಕೆ ಇರುವ ತೀರ್ಥ ಯಾವುದು? ಪರಮಾತ್ಮನೆಂಬ ತೀರ್ಥ. ಕೇವಲ ಅವನು ಮಾತ್ರ ಸಾಂಸಾರಿಕವಾದ ಬೇಗೆಯಿಂದ ನಮ್ಮನ್ನು ಪಾರು ಮಾಡಬಲ್ಲ. ಅಂತಹ ಆ
ಹರಿಸರಸಿ ನಿಗಾಖ್ಯ ಎಂಬ ಹಾಗೆ ಅಲ್ಲಿ ಕುಲಶೇಖರಾಳ್ವಾರು ಹೇಳಿದಂತೆ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಅದು ಗ್ರೀಷ್ಮೆ ಶೀತಮಿವಕ್ರದಂ ನಾನು ಬ್ರಹ್ಮ ಪ್ರವಿಷ್ಟೋಸ್ಮಿ ಪರಬ್ರಹ್ಮನನ್ನು ಪ್ರವೇಶ ಮಾಡ್ತೇನೆ ಎಂಬುದಾಗಿ ಹೇಳಿದಂತೆ ಇಲ್ಲಿ ಆಂಡಾಳ್ ಪರಮಾತ್ಮನ ವಿರಹದಿಂದ ತಪಿಸಿ ಪರಿಪೂರ್ಣವಾಗಿ ಶರೀರವಲ್ಲ ಕ್ಲೇಶಕ್ಕೆ ಒಳಪಟ್ಟು ಮರಣೋನ್ಮುಖವಾದ ಭಗವದ್ ವಿರಹದಲ್ಲಿ ಇರ್ತಕ್ಕಂತಹ ದೇವಿಯ ಆಂಡಾಳಳಿಗೆ ಯಾವುದು ತೀರ್ಥ, ಯಾವುದು ಅವಳಿಗೆ ಆಪ್ಯಾಯಮಾನವಾಗಿ ಆಹ್ಲಾದಕರವಾಗಿ ಇರುವುದು ಯಾವುದು ಅಂದರೆ ಕೃಷ್ಣ ಸಂಶ್ಲೇಷ, ಕೃಷ್ಣಾಲಿಂಗನ, ಕೃಷ್ಣ ದರ್ಶನ, ಕೃಷ್ಣ ಪರಮಾತ್ಮನೊಡನೆ ಕೂಡುವಿಕೆ. ಆದರೆ ಅದನ್ನು ಕೃಷ್ಣನೊಡನೆ ಕೂಡುವಿಕೆ ಅಂತ ಇವರು ಹೇಳೋಲ್ಲ. ಕಾರಣ ಏನು? ಗೋಪವೃದ್ಧರು ಕಾಯ್ತಾ ಇದ್ದಾರೆ. ಏನು? ಕೃಷ್ಣನ ಬಳಿಗೆ ಹೋಗ್ತೀರಾ, ಕೃಷ್ಣನನ್ನು ಸೇರ್ತೀರಾ, ಹೋಗಿ ಮೊದಲು ನೆಲಮಾಳಿಗೆಗೆ ಅಂತ ಮತ್ತೆ ಅವ್ರನ್ನ ಬಂಧಿಸಿ ಇಟ್ಬಿಡ್ತಾರೆ. ಆದ್ದರಿಂದ ಇವರು ಇದನ್ನು ಒಂದು ಕೋಡ್ ವರ್ಡಂತೆ ಇವರ ಸಖಿಯರಿಗೆ ಮಾತ್ರ ಅರ್ಥ ಆಗಬೇಕು, ಗೋಪವೃದ್ಧರಿಗೆಲ್ಲ ಅದೆಲ್ಲ ಗೊತ್ತಾಗಬಾರ್ದು. ಆ ರೀತಿಯಾದ ಭಾಷೆಯಲ್ಲಿ ಇವರು ಮಾತಾಡ್ತಾರಂತೆ. ನೀರಾಡ ಅಂದರೆ ಏನರ್ಥ? ಇವರಿಗೂ ಗೋದೆಗೂ ಗೋದಾಗೋಟಿಯ ಸಖಿಯರಿಗೂ ಅರ್ಥವಾಗುತ್ತೆ. ನೀರಾಡ ಅಂದ್ರೇನು? ಕೃಷ್ಣ ಸಂಶ್ಲೇಷ ಎಂಬುದು ಗೊತ್ತಾಗುತ್ತೆ. ಆದರೆ ಗೋಕುಲದಲ್ಲಿರುವ ವೃದ್ಧರು ಏನು ತಿಳ್ಕೊಳ್ತಾರೆ? ಹೆಣ್ಮಕ್ಳೆಲ್ಲ ಯಮುನಾ ನದಿಗೆ ಹೋಗ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ, ಅದಕ್ಕಾಗಿ ಎಲ್ಲರನ್ನೂ ಕರೀತಾ ಇದ್ದಾರೆ ಅಂತ ಅವರು ತಿಳ್ಕೋಬೇಕು. ಇವರ ಭಾಷೆಯಲ್ಲಿ ಏನರ್ಥ? ಕೃಷ್ಣ ಸಮಾಗಮ ಎಂಬುದು ನೀರಾಡ ಶಬ್ದದ ಅರ್ಥ. ಆ ರೀತಿ ನೀರಾಡ ಪೋದುವೀರ್ ಎಂಬುದಾಗಿ ಆಂಡಾಳ್ ಇಲ್ಲಿ ಆ ಪರಿಪೂರ್ಣವಾಗಿರ್ತಕ್ಕಂತಹ ಪರಮಾತ್ಮಾನುಭವದಲ್ಲಿ ಮುಳುಗುವಿಕೆ, ತನ್ಮಯರಾಗುವಿಕೆಯನ್ನು ಆಂಡಾಳ್ ಇಲ್ಲಿ ನೀರಾಡ ಎಂಬುದಾಗಿ ಹೇಳ್ತಾಳೆ. ಎಲ್ಲರಿಗೂ ಕೂಡ ಆ ತಾಪ ಏರ್ಪಟ್ಟವರಿಗಲ್ಲ, ಪರಮಾತ್ಮನ ವಿರಹದಿಂದ ಯಾರಿಗೆಲ್ಲ ತಾಪ ಏರ್ಪಟ್ಟಿರುತ್ತೆ ಅವರೆಲ್ಲ ಏನು ಮಾಡ್ತಾರೆ? ನೀರಲ್ಲಿ ಮುಳುಗ್ತಾರಂತೆ. ಯಾವ ನೀರಲ್ಲಿ ಮುಳುಗುತ್ತಾರೆ ಎಂದರು? ಶ್ರೀರಾಮಚಂದ್ರ ಆ ಕಾಡಲ್ಲಿ ಇರುವಾಗ ಆ ಲಕ್ಷ್ಮಣ ಕೈಕೇಯಿಯನ್ನು ನಿಂದನೆ ಮಾಡ್ತಾನೆ, ಬೈತಾನೆ. ಆ ಕೈಕೇಯಿಯಿಂದ ಎಷ್ಟೆಲ್ಲ ಕಷ್ಟಗಳು ಬಂದಿತ್ತಲ್ಲವ ಎಂಬುದಾಗಿ. ಆಗ ರಾಮ ಏನು ಹೇಳ್ತಾನೆ? ಅಪ್ಪ ಸೌಮಿತ್ರಿ, ಕೈಕೇಯಿಯನ್ನು ನಿಂದನೆ ಮಾಡಬೇಡ, ಅದಕ್ಕೆ ಬದಲಾಗಿ ಅವಳ ಮಗನನ್ನು ಗುಣಗಾನ ಮಾಡು. ಯಾರವಳ ಮಗ? ಭರತನ ಗುಣಗಾನವನ್ನು ಮಾಡು. ತಾಯಿಯನ್ನು ನಿಂದನೆ ಮಾಡುವುದಕ್ಕೆ ಬದಲಾಗಿ ಅವಳ ಮಗನಾದ ಭರತಸ್ಯ ಕಥಾಂ ಕುರು, ಆ ಭರತನ ಗುಣಗಾನವನ್ನು ಮಾಡು ಸೌಮಿತ್ರಿ ಅಂತ ಹೇಳ್ತಾನೆ. ಆಗ ಆ ಭರತ ಪ್ರಾತಃ ಕಾಲದಲ್ಲಿ ಎಲ್ಲರೂ ಏಳುವುದಕ್ಕೆ ಮುನ್ನ ಇನ್ನೂ ಕತ್ತಲಾಗಿರುವಾಗಲೇ ಎದ್ದು ಬಂದು ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾನಂತೆ. ಚಳಿಗಾಲ. ರಾಮ ಕೇಳ್ತಾನೆ, ಸುಕುಮಾರ, ಆ ಭರತ ಎಂತಹವನು ಅಂತ ಕೇಳಿದ್ರೆ, ಸುಕುಮಾರ ಸುಖೋಚಿತ ಅತ್ಯಂತ ಸುಖ ಸಂವೃತ್ತ ಸುಕುಮಾರ ಸುಖೋಚಿತ. ಆ ನನ್ನ ಮುದ್ದು ತಮ್ಮನಾದ ಭರತ ತುಂಬ ಸುಕುಮಾರವಾದ ಶರೀರವನ್ನು ಉಳ್ಳವನು, ಸುಖವಾಗಿ ಬೆಳೆದವನು, ಮುದ್ದಾದ ನನ್ನ ತಮ್ಮ ಅವನು. ಕಥನ್ ಅಪರರಾತ್ರೇಶು ಸರಯೂಮವಗಾಹತೆ, ಆ ಅಪರರಾತ್ರಿಯಲ್ಲಿ ಈ ಚಳಿಯಲ್ಲಿ ಅದು ಹೇಗೆ ತಾನೆ ಆ ಸರಯೂ ನದಿಯಲ್ಲಿ ಮುಳುಗಿ ಹೇಳ್ತಾನೆ ಆ ನನ್ನ ತಮ್ಮ. ಅತ್ಯಂತ ಸುಖ ಸಮೃದ್ಧ ಸುಕುಮಾರ ಸುಖೋಚಿತ ಆ ಕೈಕೇಯ್ಯಾನಂದವರ್ಧನ ಕಥನ್ ಅಪರರಾತ್ರೇಶು ಸರಯೂಮವಗಾಹತೆ. ಆ ಸರಯೂ ನದಿಯ ಕೊರೆಯುವ ಚಳಿಯಲ್ಲಿ ಆ ನದಿ ನೀರಲ್ಲಿ ನನ್ನ ತಮ್ಮ ಹೇಗೆ ಮುಳುಗುತ್ತಾನೆ, ಇಂಥ ಸುಕುಮಾರನಾದವನು ಎಂಬುದಾಗಿ ರಾಮನ ಚಿಂತೆ. ಆದರೆ ವ್ಯಾಖ್ಯಾತ ಹೇಳ್ತಾರೆ, ರಾಮನ ವಿರಹದಿಂದ ತಪಿಸುತ್ತಿರ್ತಕ್ಕಂತಹ ಭರತ ಹೇಗಿದ್ದಾನೆ ಅಂದರು? ಒಳಗಡೆ ಬೆಂಕಿಯನ್ನು ಇಟ್ಟುಕೊಂಡು ಮೇಲುಗಡೆ ಚೆನ್ನಾಗಿ ಕಾಣುವ ಮರದಂತೆ ಬರ್ತಾ ಇದ್ದಾನಂತೆ. ಆ ಮರ ಇದೆ, ಅದರಲ್ಲಿ ಎಲೆಗಳು, ಹಣ್ಣುಗಳು, ಹೂಗಳು ಎಲ್ಲ ಇದೆ. ಆದರೆ ಒಳಗಿರುವ ಕಾಟ ಒಂದು ಕಿಡಿ ಹೀಗೆಂದರೆ ಭಗ್ಗಂತ ಹತ್ಕೊಳ್ಳುತ್ತೆ. ಹಾಗಿದಾನಂತೆ ಭರತ. ಗೂಢೋಗ್ನಿರಿವಪಾದಪಂ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಆ ಭರತ ನಂದಿಗ್ರಾಮದಲ್ಲಿ ರಾಜ್ಯವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನ ಒಳಗಡೆಯಲ್ಲಿ ಯಾವ ಅಗ್ನಿ ಉರಿತಿದೆ? ರಾಮನ ವಿರಹಾಗ್ನಿ ಉರಿತಾ ಇದೆ ಅಲ್ಲವಾ? ಆ ವಿರಹಾಗ್ನಿ ಭರತ ಸರಯೂ ನದಿಯಲ್ಲಿ ಮುಳುಗಿದ ಕೂಡಲೇ ಸರಯೂ ನದಿಯ ಜಲವಲ್ಲ, ಅದು ಕುದಿಯುತ್ತಂತೆ.
ಸರಯೂ ರಿವರ್ ವಿಲ್ ಬಾಯಿಲ್ ಎಂಬುದಾಗಿ ಹೇಳ್ತಾರೆ ವ್ಯಾಖ್ಯಾತ. ಕಾರಣ ಏನು? ಇವನಲ್ಲಿ ಅಂಥ ಅಗ್ನಿ ಇದೆ. ರಾಮನ ವಿರಹಾಗ್ನಿ ಭರತನಲ್ಲಿ ಇರೋದ್ರಿಂದ ರಾಮ ಚಿಂತನೆ ಮಾಡ್ತಾನೆ, ಅಯ್ಯೋ ನನ್ನ ಭರತ ಯಾಕೆ ಸ್ನಾನ ಮಾಡ್ತಾನೆ ಅಂತ. ಭರತನಿಗೆ ಸರಯೂ ನದಿಯ ತೀರ್ಥ ಸುಡುತ್ತಂತೆ. ಕಾರಣ ಏನು? ರಾಮ ವಿರಹದಲ್ಲಿ ಇರೋದ್ರಿಂದ. ಆ ರೀತಿ ಇಲ್ಲಿ ಕೃಷ್ಣ ವಿರಹದಲ್ಲಿ ಪರಿತಪಿಸತಕ್ಕಂತಹ ಈ ಗೋಪಿಕೆಯರಿಗೆ ಯಮುನಾ ನದಿ ತೀರ್ಥ ಸಾಕ. ಒಬ್ಬ ಗೋಪಿಗೆ ಯಮುನಾ ನದಿಯಲ್ಲಿ ಮುಳುಗಿದ್ರೆ ಸಾಕು, ಯಮುನಾ ತೀರ್ಥವಲ್ಲ ಕುದಿಯುತ್ತೆ. ಕಾರಣ ಏನು? ಕೃಷ್ಣ ವಿರಹದ ಅಗ್ನಿ ಅವರನ್ನು ಸುಡ್ತಾ ಇದೆ ಅಲ್ಲವ. ಆದ್ದರಿಂದ ಇವರಿಗೆ ಬೇಕಾದದ್ದು ಯಮುನಾ ಸ್ನಾನವಲ್ಲ, ಯಮುನಾ ತೀರ್ಥ ಸ್ಪರ್ಶವಲ್ಲ. ಇವರಿಗೆ ಏನು ಬೇಕು? ಕೃಷ್ಣಾಲಿಂಗನವೆಂಬ ತೀರ್ಥವೇ ಇವರಿಗೆ ಸಮಾಗಮವೇ ಇವರ ವಿರಹಾಗ್ನಿಗೆ ಆ ಶಮನವನ್ನು, ತಾಪ ಶಮನವನ್ನು ಉಂಟು ಮಾಡ್ತಕ್ಕಂತಹದ್ದು. ಆದ್ದರಿಂದಲೇ ಇಲ್ಲಿ ನೀರಾಡ ಎಂಬ ಶಬ್ದಕ್ಕೆ ಕೃಷ್ಣ ಸಮಾಗಮ ಎಂಬ ಅರ್ಥವನ್ನು ಪೂರ್ವಾಚಾರ್ಯಗಳೆಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಆ ತಿರುಮಂಗಯಾಳ್ವಾರರ ತಿರುನಡಂದಾಂಡ ಹಂಪಾಶರ ಅದರಲ್ಲೂ ಹಾಗೆ ಹೇಳ್ತಾರೆ, ಅಯ್ಯೋ ನನ್ನ ಮಗಳು ಏನು ಮಾಡಿದ್ಲು? ಪೊತ್ತಾಮರೆಕ್ಕಯಂ ನೀರಾಡಪ್ಪೋನಾಳ್. ಅಪಾರವಾಗಿ ತಾವರೆಯ ಪುಷ್ಪಗಳು ಅರಳಿದಂತಹ ಒಂದು ದೊಡ್ಡ ತಟಾಕದಲ್ಲಿ ನನ್ನ ಮಗಳು ಸ್ನಾನ ಮಾಡುವುದಕ್ಕೆ ಹೋದಳು ಎಂಬುದಾಗಿ ತಿರುಮಂಗಯಾಳ್ವಾರರ ತಾಯಿ ಆ ಮಗಳ ಬಗ್ಗೆ ಹೇಳ್ತಾರಂತೆ. ಅಂದರೆ ತಾವರೆಯ ತಟಾಕದಲ್ಲಿ ನನ್ನ ಮಗಳು ಸ್ನಾನ ಮಾಡೋದಕ್ಕೆ ಹೋದ್ಲು ಅಂತ. ಮುಂದಿನ ಭಾಷೆ ಏನು? ತಿರುವರಂಗಂ ಊರನ್ನು ಪೋಯಿನಾಳೆ. ಮುಂದಿನ ಭಾಷೆ ಏನು? ಶ್ರೀರಂಗ ದಿವ್ಯ ಕ್ಷೇತ್ರಕ್ಕೆ ನನ್ನ ಮಗಳು ಹೋದ್ಲು ಅಂತಾರೆ. ಈಗ ತಾನೇ ತಾವರೆಯ ತಟಾಕಕ್ಕೆ ಹೋದ್ಲು ಅಂತ ಹೇಳಿದ್ರು. ಈಗ ನೋಡಿದ್ರೆ ಶ್ರೀರಂಗ ಕ್ಷೇತ್ರ ರಂಗನಾಥ ಮಲಗಿರುವ ಸ್ಥಳಕ್ಕೆ ಹೋದಳು ಅಂತಾರಲ್ಲ, ಎರಡಕ್ಕೂ ಹೇಗೆ ಸಂಗತಿ ಸಮನ್ವಯ ಅಂದರು. ತಾವರೆಯ ತಟಾಕ ಯಾವುದು? ಪರಮಾತ್ಮನ ಕಣ್ಣುಗಳು ತಾವರೆ, ಪರಮಾತ್ಮನ ವದನ ತಾವರೆ, ಪರಮಾತ್ಮನ ಮುಖಾರವಿಂದ, ಕರಾರವಿಂದ, ಪಾದಾರವಿಂದ, ವದನಾರವಿಂದ, ನಯನಾರವಿಂದ, ನಾಭಿ ಪದ್ಮ. ಪರಮಾತ್ಮನಿಗೆ ಎಲ್ಲವೂ ತಾವರೆ ಆಗಿದೆ. ಅವನ ಕಣ್ಣು ತಾವರೆ, ಅವನ ಬಾಯಿ ತಾವರೆ, ಅವನ ನಾಭಿ ಕಮಲ, ಅವನ ಪಾದಾರವಿಂದ, ಕಣ್ಣು ಎಲ್ಲ ತಾವರೆ ಆಗಿದೆಯಂತೆ. ಪರಮಾತ್ಮ ಏನು ಅಂದರು? ಅವನೊಂದು ತಾಮರೆ ಕಾಡು. ನಮ್ಮಾಳ್ವಾರು ಒಂದು ಬಿರುದು ಕೊಟ್ಟರು ಪರಮಾತ್ಮನಿಗೊಂದು ಹೊಸ ಹೆಸರು. ಯಾವ ಸಹಸ್ರನಾಮದಲ್ಲಿಯೂ ಕೂಡ ಇಲ್ಲದ ಹೆಸರುಗಳನ್ನೆಲ್ಲ ಆಳ್ವಾರುಗಳು ಪರಮಾತ್ಮನಿಗೆ ಕೊಡ್ತಾರೆ. ಏನು ಪರಮಾತ್ಮನಿಗೆ ಅಂದರು? ಅವನೊಂದು ತಾವರೆಯ ವನ, ಅವನೊಂದು ತಾವರೆಯ ತಟಾಕ ಅಂತ ಹೇಳ್ಬಿಟ್ರು. ಹೀಗೆ ಅಪಾರವಾದ ತಾವರೆಗಳಿಂದ ತುಂಬಿದ ತಟಾಕವಾಗಿ ಇರುವವನು ಪರಮಾತ್ಮ. ಅವನನ್ನು ಸೇರುವುದಕ್ಕೆ ನನ್ನ ಮಗಳು ಹೋದ್ಲು. ಅವನೆಲ್ಲಿದ್ದಾನೆ? ತಿರುವರಂಗಂ ಊರನ್ನು ಪೋಯಿನಾಳೆ. ಶ್ರೀರಂಗ ಕ್ಷೇತ್ರದಲ್ಲಿ ಮಲಗಿದ್ದಾನೆ, ಅಲ್ಲಿಗೆ ಹೋದ್ಲು ಅಂದ್ಬಿಟ್ಟು. ಅಲ್ಲಿಗೆ ಶ್ರೀರಂಗ ಕ್ಷೇತ್ರದಲ್ಲಿ ಮಲಗಿರುವ ಶ್ರೀರಂಗನಾಥನೇ ತಾವರೆಯ ಕೂಡಿದಂತಹ ಒಂದು ತಟಾಕ. ಆ ಪರಮಾತ್ಮನೊಡನೆ ಸಮಾಗಮವೇ ತಿರುಮಂಗಯಾಳ್ವಾರರ ಪರಮಾತ್ಮನ ವಿರಹವನ್ನು ಶಮನ ಮಾಡುವ ತೀರ್ಥ ಎಂಬ ಅರ್ಥವನ್ನು ಅಲ್ಲಿ ಹೇಳಿದಂತೆ ಇಲ್ಲಿ ಆಂಡಾಳ್ ನೀರಾಡ. ಕುಲಶೇಖರ ಆಳ್ವಾರ್ ಪೆರುಮಾಳ್ ತಿರುಮಳಿ ಅಂತ ಅದ್ಭುತವಾದ ಗ್ರಂಥ. ರಾಮನ ಭಕ್ತರು ಕುಲಶೇಖರ ಆಳ್ವಾರ್ ಅವರು ಹಾಡ್ತಾರೆ, ಏನಿದು? ಒಂದು ಸುಂದರವಾದ ಒಂದು ಕೊಳ ಇದೆಯಂತೆ. ಆ ಕೊಳಕ್ಕೆ ಒಳ್ಳೆ ರತ್ನಖಚಿತವಾದ ಪಾವಟಿಕೆಗಳು, ಮೆಟ್ಟಲೆಲ್ಲ ಇದೆಯಂತೆ, ತುಂಬ ಸುಂದರವಾಗಿ ಇದೆಯಂತೆ. ಆ ಒಂದು ಸುಂದರವಾದ ತಟಾಕ ಯಾರು ಕಟ್ಟಿದ್ದು, ಯಾರು ಮಾಡಿದ್ದು ಅಂದರು? ಅದಲ್ಲಿ ಯಾರು ಮಾಡಿದ್ದಲ್ಲ, ಒಬ್ಬ